ಮುತ್ಯ 90 ವರ್ಷದವ ಅದಾನು, ಅವಂದೇನು ಪೇಪರ್ದಾಗ ಬಂದೈತಿ, ಅಂಥದ್ದು ಏನು ಸಾಧನೆ ಮಾಡ್ಯಾನ? ನಮ್ಮ ಮುತ್ಯ ಭಾಳ ದೊಡ್ಡ ಸಾಧನೆ ಮಾಡ್ಯಾನ, ಪೇಪರ್ದಾಗ ಬಂದಿತ್ತು, ದಿವಸ ನಮ್ಮ ಮನೆಗೆ ಸನ್ಮಾನ ಮಾಡಕ್ಕೆ ಬರಾಕತ್ತಾರ ಮಂದಿ. ಏನು ಮಾಡ್ಯಾನೋ ಅಂಥದ್ದು ನಿಮ್ಮ ಮುತ್ಯ ಅಂತಂದಾಗ ಅವ ಹೇಳ್ದಂತ್ರಿ ಏನಂತಂದ್ರೆ, ನಮ್ಮ ಮುತ್ಯ ಮೊನ್ನೆ ಹೊಳ್ಯಾಗ ಮುಣಗುದು ಸರ್ತಿಟ್ಟಿದ್ರು. ನಮ್ಮ ಮುತ್ಯ 70-80 ವರ್ಷದ ಮುತ್ಯ ಈ ಹೊಳಿ ದಂಡ್ಯಾಗ ಮುಣಿಗಿ ಆಚೆ ಕಡೆ ಹೊಳಿ ದಂಡ್ಯಾಗ ಎದ್ದಾನಂದಂತವ. ಅಂದ ಕೂಡಲೇ ಇನ್ನೊಬ್ಬ ಬಂದಂತ, ಬೇಡ ಇದೇನು ದೊಡ್ಡದು ನಿಮ್ಮ ಮುತ್ಯ ಅಂದು, ನಿಮ್ಮ ಮುತ್ಯ ಅಂದು ಪೇಪರ್ದಾಗ ಬಂದ್ರೆ ನಮ್ಮ ಮುತ್ಯ ಅಂದು TV 9 ಹೇಳಕತ್ತಿದ್ರು. ಅರೆ ನಿಮ್ಮ ಮುತ್ಯ ಅಂಥದ್ದೇನು ಸಾಧನೆ ಮಾಡ್ಯಾನೋ? ಅವ ಅಂದ, ನಿಮ್ಮ ಮುತ್ಯ ಈ ಹೊಳಿ ದಂಡ್ಯಾಗ ಮುಣಿಗೆ ಆಚೆ ಕಡೆ ಹೊಳಿ ದಂಡ್ಯಾಗ ಎದ್ರ ನಮ್ಮ ಮುತ್ಯ ಹೊಳ್ಯಾಗ ಮುಣಿಗೆ ಬಾವ್ಯಾಗ ಎದ್ದಾನಂದವ. ಅವ ಅಂದ ಹಂಗ್ಯಂಗೋ ಈ ಹೊಳಿ ದಂಡ್ಯಾಗ ಮುಣಿಗೆ ಆಚೆ ಕಡೆ ಹೊಳಿ ದಂಡ್ಯಾಗ ಹೇಳ್ಬಾರ್ದು, ಈ ಹೊಳ್ಯಾಗ ಮುಣಿಗೆ ಬಾವ್ಯಾಗ ಹೆಂಗೆ ಎದ್ದು ಅಂತಂದಾಗ ಹೆಂಗೆ ಅಂಬಲ್ಲಪ್ಪ, ಒಟ್ಟು ಎದ್ದಾನ, ಏನು ಶಲ್ಯಾಗ ಬಂದು ಶಲಿಗುಟ್ಟನ ಬಂದು ಒಟ್ಟು ಎದ್ದಾನ, ಟಿವ್ಯಾಗ ಬರಾಕತ್ತದ. 3ನೇ ನಂಬರ್ ಹುಡುಗಿತ್ರಿ ಅದಂತೂ. ನಿಮ್ಮ ಮುತ್ಯಂದ ಪೇಪರ್ದಾಗ ಟಿವ್ಯಾಗ ಬಂದ್ರೆ ಈಗ ಒಟ್ಟು ಸೋಷಿಯಲ್ ಮೀಡಿಯಾದೊಳಗೆ ಫೋನ್ ತೆಗೆದ್ರಿ ಅಂದ್ರೆ ನಮ್ಮ ಮುತ್ಯಂದ ಬರ್ತದ. ವಾಟ್ಸಪ್ದೊಳಗೆ ನಮ್ಮ ಮುತ್ಯ, ಫೇಸ್ಬುಕ್ದೊಳಗೆ ನಮ್ಮ ಮುತ್ಯ, ಇನ್ಸ್ಟಾಗ್ರಾಮ್ದೊಳಗೆ ನಮ್ಮ ಮುತ್ಯ, ಎಲ್ಲದ್ರಾಗೂ ನಮ್ಮ ಮುತ್ಯ. ಅವಂದ ಅಂಥದ್ದು ಏನು ಮಾಡ್ಯಾನೋ ನಿಮ್ಮ ಮುತ್ಯ ಅಂತಂದಾಗ 3ನೇ ನಂಬರ್ ಹುಡುಗಳಿದಂತ, ನಿಮ್ಮ ಮುತ್ಯ ಈ ಹೊಳಿ ದಂಡ್ಯಾಗ ಮುಣಿಗೆ ಆಚೆ ಕಡೆ ಹೊಳಿ ದಂಡ್ಯಾಗ ಎದ್ರ, ನಿಮ್ಮ ಮುತ್ಯ ಹೊಳ್ಯಾಗ ಮುಣಿಗೆ ಬಾವ್ಯಾಗ ಎದ್ರ, ನಮ್ಮ ಮುತ್ಯ ಊರು ಹೊರಗಡೆ ದೊಡ್ಡ ದೊಡ್ಡ ಟ್ಯಾಂಕ್ ಇರ್ತಾವಲ್ಲ ಆ ಟ್ಯಾಂಕ್ನ್ಯಾಗ ಮುಣಿಗೆ ನಳದಾಗ ಪಾರಾದ ಬಂದಾನಂದಂತವ. ಅದಕ್ಕೆ ನಮ್ಮ ಮುತ್ಯನ ಸೋಷಿಯಲ್ ಮೀಡಿಯಾದಾಗ ಮನಗಡ ಬಂದದ. ಇವ ಆ ಹುಡುಗರ ಮಾತು ಕೇಳಿ ನಕ್ಕಿವ್ ನಾವು, ಹೌದಿಲ್ಲ? ಯಾಕೆ ನಕ್ಕಿವಂದ್ರೆ ಆ ಹುಡುಗರ ಮಾತಿನೊಳಗೆ ಅರ್ಥ ಇಲ್ಲ, ಸುಮ್ಮನೆ ಏನಾರು ಮಾತಾಡ್ತಾವಂತ ಆ ಹುಡುಗರ ಮಾತು ಕೇಳಿ ನಕ್ಕಿವಿ. ಆದ್ರೆ ನಮ್ಮ ಮಾತಿಗೂ ಆ ಹುಡುಗರ ಮಾತಿಗೂ ಏನೂ ಪರಕಿಲ್ರಿ. ನಮ್ಮ ಮಾತುಗಳನ್ನು ನೋಡಿ ಶಿವಯೋಗಿಗಳಂತಹ ಮಹಾತ್ಮರು ನಗತಾರೆ. ಜೀವನದೊಳಗೆ ಇವರು ಚಲೋ ಮಾತು ಮಾತಾಡೇ ಇಲ್ಲ ಅಂತ ತಿಳ್ಕೊಂಡ ನಮ್ಮ ಮಾತು ಕೇಳಿ ಮಹಾತ್ಮರು ನಗ್ತಾರೆ. ಅವ ನಮ್ಮ ಬಾಯಿಯೊಳಗೆ ಮಾತು ಎಂಥವು ಬರ್ಬೇಕಂದ್ರೆ, ಇನ್ನೊಬ್ಬರ ಕಣ್ಣೊಳಗೆ ನೀರು ಬರುವಂಥ ಮಾತು ನಮ್ಮ ಬಾಯಿಂದ ಎಂದೂ ಹೊರಗೆ ಬರಬಾರ್ದು. ಅದರಂಥ ಮಹಾಪಾಪನ ಯಾವುದೂ ಇಲ್ಲ ತಾಯಿಯಂದಿರ, ಯಾವುದೂ ಇಲ್ಲ. ಅದಕ್ಕೆ ಶರಣರ ವಚನಗಳು ಎಂಥವಂತಂದ್ರೆ, ಪ್ರತಿನಿತ್ಯ ಭಗವಂತನ ನಾಮಸ್ಮರಣೆಯೊಂದಿಗೆ ಶರಣರ ವಚನಗಳು ಪ್ರಾರಂಭ ಆಗ್ತಾವ ತಾಯಿಯಂದಿರ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ಪ್ರತಿನಿತ್ಯ, ಅದಕ್ಕೆ ಅಂತಾರಲ್ಲ ಶರಣರು, ಶಿವಚಿಂತ ಶಿವಜ್ಞಾನವಿಲ್ಲದ ಮನುಷ್ಯರು ಸಗನಕ್ಕೆ 1000 ಹುಳ ಹುಟ್ಟವೇ ದೇವ. ಅವರು ವಚನ ನಿಮಗೆ ನಮಗೆ ಕೇಳಕ್ಕೆ ಭಾಳ ಚಂದ ಅನಿಸ್ತೀರಿ ಇದು. ಆದ್ರೆ ಆ ಮಾತನ್ಯಾಗ ಬೇಯ್ಯಾಕತ್ತಾರ, ಅವ್ರು ನಮ್ಮನ್ನು ಬೇಯ್ಯಾಕತ್ತಾರ್ರಿ. ನಿಮಗೇನು ಗೊತ್ತಾತಂದ್ರೆ ಬೇಗಳು ಏನು ಗೊತ್ತಾಗಿಲ್ಲ ಸ್ವಾಮಿ ನಮಗೆ, ಏನು ಬೇದರು ನಮಗೆ ಬೇಗಳ ಹತ್ತಂಗಿಲ್ರಿ. ಅವರು ಬೇಗಳು ಭಾಳ ಸಣ್ಣ ಇರ್ತಾವೆ, ನಿಜ್ಕೊಂಡ್ರು ಬೈತಾರೆ. ಈಗೇನಂತಾರೆ ಅವರು, ಅಜ್ಞಾನಿ ಇಂಥವು ಬೇಗಳವರು. ನಮ್ಮ ದೊಡ್ಡ 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 ಬೇಗಳದಾವ್ರಿ. ಆ ಬೇಗ ನಮ್ಮ ಬಾಯಾಗ ಬಂದು ಅಂದ್ರೆ ಮುಗ್ದ ಹೋತು. ಅಂಥ ಬೇಗ ನಮಗೆ ಇವು ಸಣ್ಣ ಎಲ್ಲಿ ಬೇಗಳು ಬನ್ನತ್ತವ ನಮಗೆ ಹತ್ತವ. ಅವ್ರೇನಂತಾರಂದ್ರೆ ಶಗನ್ಯಾನ ಹುಳ ಅನ್ನಕತ್ತಾರ ನಮ್ಗೆ. ಅವರು ಹೆಂಡ್ಯಾನ ಹುಳ. ಯಾರು ಅಂದ್ರೆ ಯಾರು ಭಗವಂತನ ನಾಮಸ್ಮರಣೆಯನ್ನು ಮಾಡಂಗಿಲ್ಲಲ್ಲ ಅವರು ಶಗನ್ಯಾನ ಹುಳ ಇದ್ದಂಗಪ್ಪ. ಶಿವಚಿಂತ ಶಿವಜ್ಞಾನವಿಲ್ಲದ ಮನುಷ್ಯರು ಶಗನಂಗೆ 1000 ಹುಳ ಹುಟ್ಟವೇ ದೇವ. ಮತ್ತು ನಾವು ಯಾರ್ಯಾರು ಶಗನ್ಯಾನ ಹುಳ ಅನ್ನೋದು ನಾವು ತಿಳ್ಕೊಳ್ಳೋದು ಮತ್ತೇನ್ರಿ? ಯಾರ ಬಾಯಿಯೊಳಗೆ ಭಗವಂತನ ನಾಮಸ್ಮರಣೆ ಬರಂಗಿಲ್ಲಲ್ಲ ಅವ್ರಿಗೆ ಹಂಗಂತಾರೆ. ಅದಕ್ಕೆ ನಾವು ಭಗವಂತನ ಸ್ಮರಣೆಯನ್ನು ಮಾಡ್ಬೇಕ್ರಿ. ಅವ ಇದೆಲ್ಲವನ್ನು ಕೊಟ್ಟವ್ರು ಯಾರು? ಇದನ್ನೆಲ್ಲ ಯಾರು ಕೊಟ್ಟಾರಂತೀರಿವ? ಇದೆಲ್ಲ ಪರಮಾತ್ಮಂದದ ರೀ. ಹೆಂಗೆ ಹೇಳ್ತೀರಿ ಸ್ವಾಮಿ ಎಲ್ಲ ಪರಮಾತ್ಮಂದಂತ? ಹೆಂಗೆ ಹೇಳ್ತೀವಂದ್ರೆ, ನೀವು ಬರುವಾಗ ಏನೂ ತಂದಿಲ್ಲ ನೋಡ್ರಿ, ಹಂಗೆ ಬಂದರೆ ಎಲ್ಲರೂ. ನಾವು ಬರೋಕ್ಕಿಂತ ಮೊದಲು ಎಲ್ಲ ಇತ್ತಿಲ್ರಿ. ನಾವು ಬರುವಾಗ ಏನಾರ ತಂದದೀವು? ಏನೂ ತಂದಿಲ್ಲ. ನಾವು ಬರುವಾಗ ಖಾಲಿ 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 ಬಂದದೀವು ನಾವು. ಮತ್ತು ನಮ್ಮದು ಹೆಂಗಾಗ್ತದ ರೀ ಇದು? ಇಲ್ಲಿ ನಮ್ಮದು ಏನೂ ಇಲ್ಲ, ಎಲ್ಲ ಪರಮಾತ್ಮಂದದ. ಈಶಾವಾಶ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಹ ಮಾಗ್ರದ ಕಶ್ಯಶ್ವಿದ್ದನಂ ಈಶಾವಾಶೋಪನಿಷತ್ ಹೇಳ್ತದ. ಇದನ್ನ ಕನ್ನಡದೊಳಗೆ ಅಪ್ಪನವ್ರು ಬರೀತಾರೆ ನೋಡ್ರಿ. ಏನು? ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ನೋಡ್ರಿ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಣ್ಣಿ ಮಾನವರೇ ನೇನೆಂಬೆ ರಾಮನಾಥ. ನೋಡ್ರಿ, ಯಾರ್ದು ಉಂತೀವು, ಯಾರನ್ನಾರ ಹೊಗಳ್ತೀವಿ.
ಈ ಭೂಮಿ ಎಲ್ಲ ನಂದಂತೀವು, ಆದ್ರೆ ಯಾರ್ದದ? ಇದೆಲ್ಲ ಪರಮಾತ್ಮಂದದ. ಅದಕ್ಕೆ ಕೊಟ್ಟವನ್ನ ನೀವು ಅಂತಿರ್ಲಿ ಆಡು ಭಾಷೆಯೊಳಗೆ, ನಿಮ್ಮ ಭಾಷೆಯೊಳಗೆ ಅಂತೀರಿ ನೋಡ್ರಿ, ಏನು ಆದವ್ರನ್ನ 6 ತಾಸು ರಾತ್ರಿಯಾಗ ನೆನೆಸ್ಬೇಕಂತ. ಹೌದಿಲ್ಲ? ಯಾರು ನಮಗೆ ಉಪಕಾರ ಮಾಡಿರ್ತಾರಲ್ಲ ಅವ್ರನ್ನ ತಂಪತ್ನ್ಯಾಗ ನೆನೆಬೇಕಂತ ನೇಮದ. ಮತ್ತು ಇವೆಲ್ಲ ಕೊಟ್ಟಿಲ್ಲನ್ರಿ ದೇವ್ರು ನಮಗೆ. ಮತ್ತು ಅವ್ನು ನೆನೆಸ್ಬೇಕಲ್ಲ, ತಂಪತ್ನ್ಯಾಗ ನೆನೆಸ್ಬೇಕಲ್ಲ. ಯಾವಾಗ ನೆನೆಸ್ಬೇಕಂದ್ರ ಭಗವಂತನ ನಾಮಸ್ಮರಣೆ ಮಾಡಕ್ಕೆ ಮಾಡ್ರಿ ಅಂತ ಹೇಳಿದ್ರೆ ಕೆಲವೊಬ್ರು ಅಂತಾರೆ, ಎಲ್ಲಿ ಸ್ವಾಮಿ ನಮಗೆ ಸೌಡಿರ್ತದ, ನಿಮ್ದೇನು ಕೆಲಸ ಇರ್ತದ, ಒಂದು ತಾಸು ಪ್ರವಚನ ಹೇಳ್ತೀರಿ, ಹೋಗಿ ರೂಮ್ನಾಗ ಸುಮ್ ಕೂತ್ರ ಮುಗ್ದ ಹೋತ್ಲ. ನೀವು ಚಂಚನಕ ಶಿವ ಅನ್ಕೋತ ಕುಂಡ್ರಿ. ನಂಬುದು ಗಂಡ ಹೆಂಡತಿ ಮಕ್ಕಳು, ಸಾಲಿ, ದುಡಿಯುವುದು, ಅಡುಗೆ ಮಾಡುವುದು, ಅವ್ರನ್ನ ತೊಳೆಯುವುದು, ಮಾತ್ರ ಡಬ್ಬ ಹಾಕೋದು, ಮಾತ್ರ ತಗೊಂಡು ಅದು ತೆಗ್ದಾರ್ಲೆ. ಎಲ್ಲಿ ನಮಗೆ ಟೈಮ್ ಇರ್ತದ ಸ್ವಾಮಿ ಅಂತ ನೀವು ಅಂತಿರ್ಬೇಕ್ರಿ ಅವ. ಅದನ್ನು ಅಕ್ಕಮಾದೇವಿ ಭಾಳ ಚಂದ ಬರೆದಳು ನೋಡ್ರಿ. ನಮ್ಮ ಕೆಲಸ ಏನು ಮಾಡ್ತೀವಿ ಅನ್ನೋದು. ಹಗಲು 4 ಜಾವ ಅಶನಕ್ಕೆ ಕುದಿವರು, ಇರುಳು 4 ಜಾವ ವ್ಯಸನಕ್ಕೆ ಕುದಿವರು. ಕಾಂಚನಕ್ಕೆ ವೇಳೆ ಇಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ಮಂದಿದ ನಿಂದ ಮಾಡಕ್ಕೆ ನಮಗೆ ಟೈಮ್ ಅದ, ದುಡಿದು ರೊಕ್ಕ ಗಳಿಸಕ್ಕೆ ಟೈಮ್ ಅದ. ಒಂದು 10 ನಿಮಿಷ ಪರಮಾತ್ಮನ ಧ್ಯಾನ ಮಾಡಕ್ಕೆ ಟೈಮ್ ಇಲ್ಲ ಅಂದ್ರೆ ನಮಗೆ ಯಾರು ಮನುಷ್ಯರು ಅನ್ಬೇಕ್ರಿ ಅವ? ನಮಗೆ ಮನುಷ್ಯತ್ವ ಅಂತ ಹೆಂಗೆ ಅಂತಾರ ಮನುಷ್ಯ ದೇವರು? ಅದಕ್ಕೆ ನಿಮಗೊಂದು ಟೈಮ್ ಹೇಳ್ತೀನಿ ರೀ ನಾನು. ಮನುಷ್ಯ ಎಷ್ಟರ ಯಾಕೊಲ್ಲಕತ್ತ ಭಗವಂತನ ನಾಮಸ್ಮರಣೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಧ್ಯಾನ ಮಾಡ್ಬೇಕ್ರಿ ಅವ. ಮನಸ್ಸು ಪರಿಶುದ್ಧತೆ ಆಗ್ತದ, ಮನಸ್ಸು ಪರಿಶುದ್ಧಿ ಆಗ್ತದೆ ಭಗವಂತನ ಧ್ಯಾನದಿಂದ. ಯಾವಾಗ ಮಾಡ್ಬೇಕಂತಂದ್ರೆ, ಈಗ ಪ್ರವಚನ ಮುಗಿತದ ರೀ, ಪ್ರವಚನ ಮುಗಿದಿಂದ ಮನೆಗೆ ಹೋಗ್ಕಿರಲ್ಲ, ಮತ್ತು ಮನೆಗೆ ಹೋಗ್ಬೇಕಲ್ರಿ ಸ್ವಾಮಿ, ಮನೆಗೆ ಬಿಟ್ಟು ಮತ್ತೆ ಇಲ್ಲಿ ನಾವು ಹೋಗೋನು, ಮನೆಗೆ ಹೋಗ್ಬೇಕಲ್ರಿ. ಮತ್ತು ಲಗುಟ್ ಹೋಗ್ಬೇಕ್ರಿ ಅವ, ಟೈಮಿಗೆ ಸದ್ದು ಬಿಡ್ಬೇಕು ನಾವು. ಇರಲಿಲ್ಲ ಅಂದ್ರೆ ಅವ್ರು ಮಾಲಕರು ಬೇರೆ ಕೂತಿರ್ತಾರ. ಮಾಲಕರು ಅಂದ್ರೆ ಗೊತ್ತಾಗ್ತದೆ, ನಿಮ್ಮ ಮಾಲಕರು ಗಂಡಪ್ಪ. ಕೆಲವೊಬ್ರು ಗಂಡಪ್ಪಗಳು ಇರ್ತಾರು, ಕೆಲವೊಂದು ಕಲ್ಲಿನ ಗುಂಡಪ್ಪಗಳು ಇರ್ತಾವೆ. ಇಲ್ಲೆಲ್ಲ ಸಿಟಿಯಾಗಿರಂಗಿಲ್ಲ, ನಮ್ಮ ಹಳ್ಳ್ಯಾಗ ಹಾಗೆ ಇರ್ತದೆ ರೀ. ಲಗೂಟ್ ನೀವು ಮನೆಗೆ ಹೋಗಲಿಲ್ಲ ಅಂದ್ರೆ ಕೂತಿರ ಎಷ್ಟೊತ್ತು ಅದ್ಲಕ್ಕೆ ಏನೇನು ಯಾವ ಪುರಾಣ ಹೇಳಕ್ಕೆ ಬಂದವ ಸ್ವಾಮಿ, ಟೈಮ್ ಅದು ಗೊತ್ತಿಲ್ಲ ಅವಂಗೆ. ಹಂಗೆ ತಾಸುಗಟ್ಲೆ ಹೇಳ್ಕೊತ ಕುಂಡ್ರದಾನಲ್ಲಿ ಬೇಯಕತ್ತಿರ್ತಾನೆ ರೀ ಅವ. ನೀವು ಪ್ರವಚನ ಮುಗಿದ ಕೂಡಲೇ ಸೀದಾ ಮನೆಗೆ ಲಗೂಟ ಹೋಗ್ಬೇಕ್ರಿ. ನೀವು ಬಂದೋರಿಟ್ಟಾರ ಪಾಡ್ರಿ. ಕೆಲವೊಬ್ರು ಮನ್ಯಾಗ ಗಂಡಪ್ಪಗಳು ಪ್ರವಚನಕ್ಕೆ ಸದೇ ಕಳ್ಸಂಗೆ ಇಲ್ರಿ ಅವ. ಅವ್ರವ್ರು ಬಂದಾರತ್ರಿ, ಒಂದಿಟ್ಟು ಚಲೋ ಹೇಳಕತ್ತಾರತ್ತ, ಒಂದು ತಾಸು ಹೋಗಿ ಬರ್ತಾನೆ ಅಂದ್ಕೂಲೆ ಎಲ್ಲಿ ಹೋಗಿ ಕತ್ತಲ್ದಾಗ ಸುಳ್ಳ ಲೈಟ್ ಹೋಗಿ ಅದು ಕೊಂಡ್ರಿ. ಇಲ್ಲಿ ಎಲ್ಲ ಪುರಾಣ ಹೇಳೋದೆಲ್ಲ ಗೊತ್ತತ್ತೇಳ ನಮಗೆ. ನೋಡು, ಪುರಾಣ ಹೇಳಲ್ಲ, ಎಲ್ಲ ಪ್ರವಚನ ಹೇಳೋದು ಗೊತ್ತತ್ತೇಳಿ ನಮಗೆ. ಕೊಂಡ್ರತಾನ ಆ ಹೆಣ್ಮಗಳು ಇಲ್ರಿ, ಭಾಳ ಚಂದ ಹೇಳ್ತಾರತ್ತ, ಒಂದು 10 ನಿಮಿಷ ಹೋಗಿ ಬರ್ತಾನೆ. ಏನು ಹೇಳ್ತಾ ಅವ್ರದ್ದು ಅವಕ್ಕ ಗೊತ್ತಿಲ್ಲ, ಹಂಗೆ ಊರೂರು ಹೇಳ್ಕೊತ ಎರಡ್ತಿರ್ತಾವ ಅವು. ಕೊಂಡ್ರಿ ನೀ ಇಲ್ಲೇ ನೋಡ್ರಿ. ಇಲ್ರಿ ಹಂಗೆ ಮಾಡಬೇಡ್ರಿ, ಒಂದಿಟ್ಟು ಹೋಗಿ ಬರ್ತಾನೆ, ಒಂದು ತಾಸರ, ಒಂದು ಅರ್ಧ ತಾಸು, ಒಂದು 10 ನಿಮಿಷ ಅಂದ್ಕೂಳೆ ಏನು ಪುರಾಣ ಕೇಳಕ್ಕೆ ಹೋಗಕ್ಕೆ, ಪ್ರವಚನ ಕೇಳಕ್ಕೆ ಬಾಯ್ಲಿ ನಾನು ಹೇಳ್ತಾನೆ, ಬಾಯ್ಲಿ ಕುಂಡ್ರು ಬಾಯ್ಲಿ, ಅವನಕಿಂತ ಮಸ್ತ್ ಹೇಳ್ತಾನ. ಇನ್ನು ಪ್ರವಚನ ಹೇಳವ್ರಿ, ಇನ್ನಿನ್ನು ಪ್ರವಚನ ಪುರಾಣ 20 ವರ್ಷ ಕೇಳ್ಯಾಳು ಯಪ್ಪ ಆಕಿ. ಲಗುಟು ಆದ್ರೆ ಪಾಡ್ರಿ, ಕಳ್ಸಂಗೂ ಇಲ್ಲ ಪುರಾಣಕ್ಕೆ. ಇವು ಗಾಂಡುಗಳಲ್ರಿ, ಕೆಬ್ಬನು ಗುಂಡುಗಳು ಇದ್ದಂಗೆ ಇವು. ಇವು ತಾವು ಮುಣುಗ್ತಾವ್ರೆ, ನಮ್ಮನ್ನು ಮುಣುಗಿಸ್ತಾವ ಇವು. ಪ್ರವಚನ ಮುಗಿದ ಕೂಡಲೇ ಮನೆಗೆ ಹೋಗ್ಕಿರಿವ, ಮನೆಗೆ ಆದ ನಂತರ ಏನು ಕೆಲಸ ಇರಂಗಿಲ್ಲ. ಇಲ್ಲಿ ಪ್ರಸಾದ ಇದ್ರೆ ಪ್ರಸಾದ ಮಾಡಿರ್ತೀರಿ, ಎಲ್ಲರೂ ಮನೆಗೆ ಹೋಗಿ ಪ್ರಸಾದ ಮಾಡಿರ್ತೀರಿ. ಮನೆಗೆ ಹೋಗಿ ಪ್ರಸಾದ ಮಾಡಿ ಗಂಡಿಗೆ ಹಾಸಿ ಅವನು ಮಣಗಿಸಿ, ಮಕ್ಕಳಿಗೆ ಹಾಸಿ ಅವನು ಮಲ್ಕೊಂಡ ನಂತರ ಎಲ್ಲರಿಗಿಂತ ಮೊದಲು ನೀವು ಮಕ್ಕೊಳಂಗಿಲ್ಲ ರೀ. ಎಲ್ಲ ಕೆಲಸ ಮುಗಿಬೇಕು ನಿಮ್ಮದು. ಮುಗಿದು ಅಟ್ರು ಊಟ ಮಾಡಿ ಎಲ್ಲ ಮುಗಿದ ನಂತರ ಆ ನಂತರ ಹೋಗಿ ಹಾಸಿಗೆ ಕುಂಡಿರ್ತೀರಿ ಅವ. ಎಲ್ಲ ಕೆಲಸ ಮುಗಿದ ನಂತರ ಹಾಸಿಗೆಯಾಗ ಕುಂತ ಮಲ್ಕೋತೀರಿ, ಹೌದಿಲ್ರಿ ಅವ. ಮೊದಲು ಹಾಸಿಗೆಯಾಗ ಕುಂತ ಮಕ್ಕೋಬೇಕಲ್ಲ. ನಂದಿ ಕೊಲ್ಗತ್ತ ಒಮ್ಮೆ ಏನು ಹೊಳಂಗಿಲ್ರ. ಮೊದಲು ಹಾಸಿಗೆಯಾಗ ಕುಂಡ್ರಬೇಕಾರೆ ಚಪ್ಪಗಲ್ ಹಾಕೊಂಡು ಹಾಸಿಗೆಯಾಗ ಕುಂತ ಆ ನಂತರ ಹೊಳ್ತಿರ್ಲ. ಆ ಹಳ್ಳಕ್ಕಿಂತ ಮೊದಲು ಏನು ಹಾಸಿಗೆಯಾಗ ಕುಂತಿರ್ತಿರಲ್ಲ, ಕುಂತಾಗನ ಅಲ್ಲೇ ಒಂದು 5 ನಿಮಿಷ ಕಣ್ಣು ಮುಚ್ಚೋದು. ಏನೂ ಕೆಲಸ ಇರಂಗಿಲ್ಲ, ಎಲ್ಲ ಕೆಲಸ ಮುಗಿದಿರ್ತದ. ಇನ್ನೇನು ಹೊತ್ಕೊಂಡು ಮಕ್ಕಳದ. ಆ ಟೈಮ್ದೊಳಗೆ ಹಾಸಿಗೆಯಾಗ ಮಲ್ಕೊಳ್ಳೋಕ್ಕಿಂತ ಮೊದಲು ಏನು ಕುಂಡಿರ್ತೀರಲ್ಲ, ಕುಂತಾಗ ಕಣ್ಣು ಮುಚ್ಚೆ, ಹೇ ಶಿವಯೋಗೀಶ, ಹೇ ಮುರುಗೇಂದ್ರಪ್ಪ, ಹೇ ಸಿದ್ಧಲಿಂಗ, ಹೇ ಮುರುಳು ಶಂಕರ ದೇವ, ಹೇ ಬಸವಣ್ಣ, ಹೇ ಸಿದ್ಧಾರೂಢ, ಒಂದು 5 ಸಾರಿ ಅವ ಎಲ್ಲ ಅವನ ಕೊಟ್ಟಾನ. ಒಂದು 5 ಸಾರಿ ಅವನಿಗೆ ನೆನೆಸಿ ಅವನ ಋಣ ತೀರ್ಸಕ್ಕೆತ್ರ ಒಂದು 5 ಸಾರಿ ನೆನೆಸಿ ಆರಾಮ್ ಮಕ್ಕೊಂಬಿಡ್ರಿ. ಎಷ್ಟು ಚಂದ ನಿದ್ದೆ ಹತ್ತದ ರೀ. ನೀವು ಹಂಗೆ ಮಾಡ್ಕೊಳಂಗಿಲ್ಲ ರೀ. ನೀವು ಹಂಗಾಟು ಒದ್ದಾಡಿ ಹಿಂಗಾಟು ಒದ್ದಾಡಿ ಯಪ್ಪ